ಎಲ್ಲರಿಗೂ ಅರುಣೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಾಭಾರತದ ಮತ್ತೊಂದು ಸಣ್ಣ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಾರ್ಬರಿಕನ ಕತೆ. ಬಾರ್ಬರಿಕ್ ಯಾರೆಂದು ನಿಮಗೆ ತಿಳಿದಿದೆಯೇ? ಬಾರ್ಬರಿಕ್ ಬಂದು ಘಟೋತ್ಕಚನ ಮಗ. ಘಟೋತ್ಕಚ ಯಾರೆಂದು ನಿಮಗೆ ಗೊತ್ತಿರಬೇಕು. ಭೀಮ ಮತ್ತು ಹಿಡಂಬಿಯ ಮಗ. ಭೀಮನ ಮೊಮ್ಮಗನೇ ಈ ಬಾರ್ಬರಿಕ್. ಬಾರ್ಬರಿಕ್ ತುಂಬ ಶಕ್ತಿವಂತ. ಇದನ್ನು ಅರಿತ ಕೃಷ್ಣ ಒಮ್ಮೆ ಬಾರ್ಬರಿಕ್ ಹತ್ರ ಬಂದು, ನೀ ಯಾರ ಜೊತೆ ಯುದ್ಧ ಮಾಡುವೆ ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕ್ ಹೇಳುತ್ತಾನೆ, ನಾನು ಯಾವ ಪಕ್ಷ ಸೋಲುತ್ತಿರುವುದೋ ಆ ಕಡೆ ಸೇರಿಕೊಂಡು ಆ ಪಕ್ಷವನ್ನು ಗೆಲ್ಲಿಸುವ ಹಾದಿಯನ್ನು ಹಿಡಿಯುತ್ತೇನೆ ಎಂದು. ಇದನ್ನು ಅರಿತ ಕೃಷ್ಣ, ಬಾರ್ಬರಿಕ್ ತುಂಬ ಶಕ್ತಿವಂತ ಮತ್ತು ಯುಕ್ತಿವಂತ. ಕೃಷ್ಣನಿಗೆ ಬಾರ್ಬರಿಕ್ನ ಶಕ್ತಿ ಮತ್ತು ಶಿವನಿಂದ ಪಡೆದ 3 ಬಾಣಗಳು ಹಾಗೂ ಅಗ್ನಿದೇವನಿಂದ ಪಡೆದ ಬಿಲ್ಲು ಬಗ್ಗೆ ತಿಳಿದಿತ್ತು. ಇವನು ಯಾವ ಪಕ್ಷ ಸೇರುತ್ತಾನೋ ಆ ಪಕ್ಷ ಖಂಡಿತವಾಗಿಯೂ ಗೆಲ್ಲುತ್ತದೆ ಎಂದು ಕೃಷ್ಣನಿಗೆ ತಿಳಿದಿರುತ್ತದೆ. ಹಾಗಾಗಿ ಒಮ್ಮೆ ಕೃಷ್ಣನು ಬ್ರಾಹ್ಮಣನ ರೂಪದಲ್ಲಿ ಬಾರ್ಬರಿಕನ ಹತ್ತಿರ ಭಿಕ್ಷೆ ಕೇಳಲು ಬರುತ್ತಾನೆ. ಬಾರ್ಬರಿಕನು ಇಂದು ಮುಂದು ಏನೂ ಯೋಚನೆ ಮಾಡದೆ ಕೃಷ್ಣನಿಗೆ ಭಿಕ್ಷೆ ಕೊಡಲು ಒಪ್ಪುತ್ತಾನೆ. ಆಗ ಕೃಷ್ಣ, ನನಗೆ ನಿನ್ನ ತಲೆ ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಬಾರ್ಬರಿಕನು ತನ್ನ ತಲೆಯನ್ನು ಕೃಷ್ಣನಿಗೆ ಅರ್ಪಿಸುತ್ತಾನೆ. ಆಗ ಕೃಷ್ಣನು ತನ್ನ ನಿಜ ರೂಪಕ್ಕೆ ಬರುತ್ತಾನೆ. ಇದನ್ನು ಕಂಡ ಬಾರ್ಬರಿಕನು ಕೃಷ್ಣನ ಬಳಿ, ನನಗೆ ಈ ಮಹಾಭಾರತ ಯುದ್ಧವನ್ನು ನೋಡಲು ಅನುಮತಿ ಕೊಡಬೇಕು ಎಂದು. ಆಗ ಕೃಷ್ಣನು ಬಾರ್ಬರಿಕನ ತಲೆಯನ್ನು ಬೆಟ್ಟದ ತುದಿಯಲ್ಲಿ ಇಟ್ಟು ಮಹಾಭಾರತದ ಯುದ್ಧವನ್ನು ವೀಕ್ಷಣೆ ಮಾಡಲು ಹೇಳುತ್ತಾನೆ. ಈ ಕತೆ ಬಾರ್ಬರಿಕನ ತ್ಯಾಗವನ್ನು ಅರ್ಥೈಸುತ್ತದೆ. ಇಂತಹ ಅನೇಕ ತ್ಯಾಗಮಯ ಕಥೆಗಳು ಈ ಮಹಾಭಾರತದಲ್ಲಿದೆ. ಮುಂದೆ ಮತ್ತೊಂದು ಸಣ್ಣ ಕಥೆಯೊಂದಿಗೆ ಸಿಗೋಣ. ಎಲ್ಲರಿಗೂ ಅರುಣೋದಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಾಭಾರತದ ಮತ್ತೊಂದು ಸಣ್ಣ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಾರ್ಬರಿಕನ ಕತೆ. ಬಾರ್ಬರಿಕ್ ಯಾರೆಂದು ನಿಮಗೆ ತಿಳಿದಿದೆಯೇ? ಬಾರ್ಬರಿಕ್ ಬಂದು ಘಟೋತ್ಕಚನ ಮಗ. ಘಟೋತ್ಕಚ ಯಾರೆಂದು ನಿಮಗೆ ಗೊತ್ತಿರಬೇಕು. ಭೀಮ ಮತ್ತು ಹಿಡಂಬಿಯ ಮಗ. ಭೀಮನ ಮೊಮ್ಮಗನೇ ಈ ಬಾರ್ಬರಿಕ್. ಬಾರ್ಬರಿಕ್ ತುಂಬ ಶಕ್ತಿವಂತ. ಇದನ್ನು ಅರಿತ ಕೃಷ್ಣ ಒಮ್ಮೆ ಬಾರ್ಬರಿಕ್ ಹತ್ರ ಬಂದು, ನೀ ಯಾರ ಜೊತೆ ಯುದ್ಧ ಮಾಡುವೆ ಎಂದು ಕೇಳುತ್ತಾನೆ. ಆಗ ಬಾರ್ಬರಿಕ್ ಹೇಳುತ್ತಾನೆ, ನಾನು ಯಾವ ಪಕ್ಷ ಸೋಲುತ್ತಿರುವುದೋ ಆ ಕಡೆ ಸೇರಿಕೊಂಡು ಆ ಪಕ್ಷವನ್ನು ಗೆಲ್ಲಿಸುವ ಹಾದಿಯನ್ನು ಹಿಡಿಯುತ್ತೇನೆ ಎಂದು. ಇದನ್ನು ಅರಿತ ಕೃಷ್ಣ, ಬಾರ್ಬರಿಕ್ ತುಂಬ ಶಕ್ತಿವಂತ ಮತ್ತು ಯುಕ್ತಿವಂತ. ಕೃಷ್ಣನಿಗೆ ಬಾರ್ಬರಿಕ್ನ ಶಕ್ತಿ ಮತ್ತು ಶಿವನಿಂದ ಪಡೆದ 3 ಬಾಣಗಳು ಹಾಗೂ ಅಗ್ನಿದೇವನಿಂದ ಪಡೆದ ಬಿಲ್ಲು ಬಗ್ಗೆ ತಿಳಿದಿತ್ತು. ಇವನು ಯಾವ ಪಕ್ಷ ಸೇರುತ್ತಾನೋ ಆ ಪಕ್ಷ ಖಂಡಿತವಾಗಿಯೂ ಗೆಲ್ಲುತ್ತದೆ ಎಂದು ಕೃಷ್ಣನಿಗೆ ತಿಳಿದಿರುತ್ತದೆ. ಹಾಗಾಗಿ ಒಮ್ಮೆ ಕೃಷ್ಣನು ಬ್ರಾಹ್ಮಣನ ರೂಪದಲ್ಲಿ ಬಾರ್ಬರಿಕನ ಹತ್ತಿರ ಭಿಕ್ಷೆ ಕೇಳಲು ಬರುತ್ತಾನೆ. ಬಾರ್ಬರಿಕನು ಇಂದು ಮುಂದು ಏನೂ ಯೋಚನೆ ಮಾಡದೆ ಕೃಷ್ಣನಿಗೆ ಭಿಕ್ಷೆ ಕೊಡಲು ಒಪ್ಪುತ್ತಾನೆ. ಆಗ ಕೃಷ್ಣ, ನನಗೆ ನಿನ್ನ ತಲೆ ಬೇಕು ಎಂದು ಕೇಳುತ್ತಾನೆ. ಅದಕ್ಕೆ ಬಾರ್ಬರಿಕನು ತನ್ನ ತಲೆಯನ್ನು ಕೃಷ್ಣನಿಗೆ ಅರ್ಪಿಸುತ್ತಾನೆ. ಆಗ ಕೃಷ್ಣನು ತನ್ನ ನಿಜ ರೂಪಕ್ಕೆ ಬರುತ್ತಾನೆ. ಇದನ್ನು ಕಂಡ ಬಾರ್ಬರಿಕನು ಕೃಷ್ಣನ ಬಳಿ, ನನಗೆ ಈ ಮಹಾಭಾರತ ಯುದ್ಧವನ್ನು ನೋಡಲು ಅನುಮತಿ ಕೊಡಬೇಕು ಎಂದು. ಆಗ ಕೃಷ್ಣನು ಬಾರ್ಬರಿಕನ ತಲೆಯನ್ನು ಬೆಟ್ಟದ ತುದಿಯಲ್ಲಿ ಇಟ್ಟು ಮಹಾಭಾರತದ ಯುದ್ಧವನ್ನು ವೀಕ್ಷಣೆ ಮಾಡಲು ಹೇಳುತ್ತಾನೆ. ಈ ಕತೆ ಬಾರ್ಬರಿಕನ ತ್ಯಾಗವನ್ನು ಅರ್ಥೈಸುತ್ತದೆ. ಇಂತಹ ಅನೇಕ ತ್ಯಾಗಮಯ ಕಥೆಗಳು ಈ ಮಹಾಭಾರತದಲ್ಲಿದೆ. ಮುಂದೆ ಮತ್ತೊಂದು ಸಣ್ಣ ಕಥೆಯೊಂದಿಗೆ ಸಿಗೋಣ.